ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ನಾವು ಇವಾಗ ಮತ್ತೆ ಮುಂಬೈನಾಗಿದ್ದೀವಿ. ಇದು ಭಾಳ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇತ್ತು ನಮ್ಮದು. ಏನು ಡಿಸಿಷನ್ ಏನು ಇರಲಿಲ್ಲ ಬರಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಯಿತು ಬರೋದು. ಆದ್ರೆ ಬಂದಿದ್ದಕ್ಕೆ ಒಂದು ಒಕೇಶನ್ ಅದ. ಇಟ್ಸ್ ಗುಡ್ ಒಕೇಶನ್. ಆ ಟೈಮಿಗೆ ನಾವು ಕರೆಕ್ಟ್ ಟೈಮಿಗೆ ಇಲ್ಲಿ ಬಂದೀವಿ ಅಂತ ಅನ್ಸ್ಲತ್ತದ. ಏನಮ್ಮ ಅದು ಚಿಕ್ಕು ಚಿಕ್ಕೋರ್ ಮಾಮ ಟ್ಯೂಷನ್ಗೆ ಹೊಂಟಾರ ಇವಾಗ. ಅದಕ್ಕೆ ಆಕಿಗೆ ಹೋಗೋದದ. ಬಟ್ ಅದಕ್ಕೆ ಸ್ಯಾಡಾಗಿ ಇಲ್ಲಿಂತ ವೆಯ್ಟ್ ಮಾಡ್ಲತ್ತಾಳ ನೋಡ್ಲಿಕ್ಕೆ. ಈಗ ಅವ್ರು ಇಲ್ಲಿಂದ ತಳಗೆ ಹೋಗ್ಯಾರ, ಇಲ್ಲಿ ಬರ್ಲಿಕ್ಕಂತ ವೆಯ್ಟ್ ಮಾಡತ್ತಾರ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಮುಕ್ಕೊಂಡದ ಕ್ಯಾಟ್. ಗಾಡಿ ಎಷ್ಟು ಚಲೋ ಮುಕ್ಕೊಂಡ. ಚಿಕ್ಕೋರ್ ಮಾಮ ಬಾಯ್ ಹೇಳೋದು ಮಾಮಾಗ. ಅಪ್ ದೋನೋ ಫೇಸ್ ಸೇಮ್ ಡಾಲ आपने ಡ್ರೆಸ್ ಕಲರ್. ಅದು ಮಾಮ ಹೋದುನು. ಬಾಯ್ ಹೇಳೋ ಜಲ್ದಿ. ಹ್ಞೂ ಮಾಮ ಟ್ಯೂಷನ್ಗೆ ಹೋಗ್ಯಾನ. ಹಾಂ ಹಾಂ ಟ್ಯೂಷನ್ ಬೀಳ್ತಿದ್ದು ನೋಡ್ರಿ ಈಗೀಕಿ. ಅಲ್ಲಿ ಹೋಗ್ಬಾರ್ದು. ಡೇಂಜರ್ ಡೇಂಜರ್ ಡೇಂಜರ್. ಮಾವು ಏನು ಮಾಡ್ಲತ್ತದ ಮಾವು? ಬುಕ್ಕು. ನೀ ಹೆಂಗೆ ಬಕ್ಕೋತಿ? ಹೆಂಗ ತೋರಿಸು ಹೆಂಗೆ ಬಕ್ಕೋತಾರ. ಹಂಗೆ ಸುಡ್ತು ಸುಡ್ತು. ಓಕೆ ನೀನು ಚಸ್ಮಾ ಹಾಕೋತೇನೆ, ಸ್ಟೈಲ್ ಮಾಡ್ತೇನೆ ಒಂದು ಸ್ವಲ್ಪ ಸಾಂಗ. ಅಲ್ಲಿ ಈಕೆ ನೋಡ್ರಿ ಈಕೆ ಸ್ಟೈಲ್ ಮಾಡ್ಲತ್ತ ಉಲ್ಟಾ ಚಸ್ಮಾ ಹಾಕೊಂಡು. ಅವಾಗ ಹೇಳ್ತೀರ ಹಂಗೆ ನಾವೊಂದು ಬೆಸ್ಟ್ ಒಕೇಶನಿಗೆ ಬಂದೀವಿ ಇಲ್ಲಿ ಅಂತ ಅನಿಸ್ತದೆ. ಯಾಕಂದ್ರೆ ಈ ಎವ್ರಿ ಇಯರ್ ಅವರು ಜನವರಿ ಮಂತ್ನಾಗ ಅವ್ರ ಸೊಸೈಟಿದೊಂದು ಪೂಜೆ ಮಾಡಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತಾರೆ. ಕಲ್ಚರಲ್ ಇವೆಂಟ್ಸ್, ಗೇಮ್ಸ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಅದು ಇವತ್ತದ ಇಲ್ಲಿ ಸ್ಯಾಟರ್ಡೇ ಅದ. ಇದು ಇವತ್ತಿನ ದಿನ ಅವ್ರು ಆ ಫಂಕ್ಷನ್ ಮಾಡ್ಲತ್ತಾರ. ನಾವು ಬಂದಿದ್ದಕ್ಕೆ ಇದಕ್ಕೂ ಸೇಮ್ ಮ್ಯಾಚ್ ಆಗ್ಲತ್ತವ ಡೇಟ್ಸ್. ಸೊಸೈಟಿ ಒಳಗೆ ಇವರಿಗೆ 3 ಬಿಲ್ಡಿಂಗ್ಸ್ ಅದಾವೆ, EBC ಅಂತ. ಅವು 3 ಬಿಲ್ಡಿಂಗ್ಸಿಗೆ ಫುಲ್ ಡೆಕೋರೇಷನ್ ಮಾಡ್ಯಾರ, ಲೈಟ್ಸ್ ಎಲ್ಲ ಹಾಕ್ಯಾರ. ಇಲ್ಲಿ ನೋಡ್ಬೋದು ಇದು ಎಂಟ್ರೆನ್ಸ್ ಅದ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಲೈಟ್ಸ್ ಹಾಕ್ಯಾರ. ಈಗ ಇದು ನಾನು ನಿಂತಿದ್ದು A ವಿಂಗ್ ಅದ, ಇದು ಬೇರೆಯವ್ರದ್ದು, ಇದಲ್ಲ. ಸೊ ಇಲ್ಲಿಂದ ಅಲ್ಲಿವರೆಗೂ ಹಾಕ್ಯಾರ. ಇದ್ರ ಒಳಗಡೆ ಅದು C ವಿಂಗ್, ಇದ್ರ ಮಿಡಲಲ್ಲಿರೋದು B ವಿಂಗ್. ಸೊ ಇವು 3 ಸೇರಿಸಿ ಒಂದು ಸೊಸೈಟಿ ಅದ ಇದು. ಇವ್ರದ್ದು ಫಂಕ್ಷನ್ ಇಲ್ಲೆಲ್ಲ ಏನು ಟೆರೆಸ್ ಮೇಲೆ ಮಾಡ್ಲತ್ತಾರ. ಫಂಕ್ಷನ್ ಒಳಗೆ ನಿನ್ನೆಲ್ಲ ಗೇಮ್ಸ್ ಆಡ್ಯಾರ. ಲೇಡೀಸಿಗೆ ಸಪ್ರೇಟ್, ಕಿಡ್ಸಿಗೆ ಸಪ್ರೇಟ್, ಮತ್ತು ಜೆಂಟ್ಸ್ ಎಲ್ಲ ಗೇಮ್ಸ್ ಆಡ್ಯಾರ ಆಲ್ರೆಡಿ. ಅವರಿಗೆ ಯಾರ್ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾರ ಅವ್ರಿಗೆ ಸಂಜೆಗೆ ಕಲ್ಚರಲ್ ಇವೆಂಟ್, ಡ್ಯಾನ್ಸ್ ಪ್ರೋಗ್ರಾಮ್ ಅವೆಲ್ಲ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 11-12 o'clock ಇದು ಸ್ಟಾರ್ಟ್ ಮಾಡ್ತಾರೆ ಪೂಜಾ ಮೇಲೆ. ಪೂಜಾ ಮುಗಿದ ಮೇಲೆ ಆರತಿ ಟೈಮಿಗೆ ಎಲ್ಲರಿಗೂ ಕರೀತಾರಂತ ಅನೌನ್ಸ್ಮೆಂಟ್ ಮಾಡಿ. ತೋರಿಸ್ತೀನಿ ನಿಮಗೆ ಅಲ್ಲಿ ಹೆಂಗೆ ಮಾಡ್ತಾರೆ, ಇಲ್ಲಿನ ಕಲ್ಚರ್ ಏನು. ಅದ್ಯ ಅವ್ರ ಅತ್ತಿಗೆ ಹೆಲ್ಪ್ ಮಾಡ್ಲತ್ತಾರ ರಂಗೋಲಿ ಹಾಕೋದ್ರೊಳಗೆ. ಇವು ಏನಂತಾರೆ ಇವಕ್ಕ ಖಾನಿಗಳು ಇದ್ದಂಗೆ ಅದಾವ. ಇವು ಏನು ಅಂತಾರೆ ಇವಕ್ಕ? ಪ್ಲೇಟ್ಸ್ ರೆಡಿಮೇಡ್ಸು ಇವೇ ಹಾಕ್ಬೇಕು ಅಂದ್ಕೊಂಡಿವಿ. ಏನದ ಮಮ್ಮ ಅದು? ಅಲ್ಲಿ ಪೂಜೆ ನಡೀಲತ್ತದ. ಆದ್ಯ ಸ್ವಲ್ಪ ಸೌಂಡ್ ಮಾಡ್ಲತ್ತಳು, ಅಳ್ಳತ್ತಳು. ಅದಕ್ಕೆ ಆಕೆಗೆ ಇಲ್ಲಿ ಕರ್ಕೊಂಡು ಬಂದೀನಿ. ಹುಡುಗರ ಜೊತೆಗೆ ಇಲ್ಲಿ ಆಟ ಆಡ್ಲತ್ತಾಳ. ಚಲೋ ಮಿಂಗಲ್ ಆಗ್ಲತ್ತಾಳ ಆಕೆ ಇಲ್ಲಿ. ನೋಡ ಆ ಹುಡುಗನ ಕಾರ್ ತೊಗೊಂಡು ನೋಡಿ. ಈಗ ಕೊಡಲ್ಲ, ಈಗ ವಾಪಸ್ ಸಿಗೋದು. ಎಸ್ ದಟ್ಸ್ ಅ ಕಾರ್, ಬಟ್ ದಟ್ಸ್ ಯು ಶುಡ್ ಗಿವ್ ಇಟ್ ಬ್ಯಾಕ್ ಮಮ್ಮ. ವಾಪಸ್ ಕೊಡ್ಬೇಕು ಅಣ್ಣಾಗ, ವಾಪಸ್ ಕೊಡ್ಬೇಕು. ವಾಯ್ನು ಅದು ಅಣ್ಣಂದದ ಹೇಳ. ಇವಾಗ ಸ್ಟೇಜ್ ಮೇಲೆ ಬಂದು ಕುಂತೀವಿ. ಆರತಿ ಅಲ್ಲೆಲ್ಲ ಆರತಿ ಆಗ್ಯದ. ನಾ ಅದೇ ಇಲ್ಲಿ ಆಡ್ಲತ್ತಾಳ ಅಂತ ಇಲ್ಲೇ ಕೊಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಹುಡುಗರ ಆಮೇಲೆ ಟೆರೆಸ್ ಮೇಲೆ ಫಂಕ್ಷನ್ ಮಾಡ್ಲತ್ತಾರ. ಇದು ಬಿದ್ರ ಮಾಡ್ರೆ ಮತ್ತು ರಿಸ್ಕ್ ಅದ. ಸೊ ಅದಕ್ಕೆ ಹುಡುಗರು ಸಲಕ್ಕೆ ನಾ ಇಲ್ಲೇ ಕುಂತೀನಿ. ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಆರತಿ ತೊಗೊಂಡು ಬರ್ತಾರ. ಶಿಕ್ಷಣ ಕನ್ನಡ ಪೂಜೆಗೆ ಹೊಂಟಿವಿ. ಅದೇನು ನೋಡ್ರಿ ಸ್ಟೈಲ್ ಹೆಂಗೆ ಮಾಡ್ತಾಳ. ಸ್ಟೈಲ್ ಮಾರಿ जी डिच्चू माड डिच्चू ಮಾಡ್ತಾಳ. ಡಿಚ್ಚು ಮಾಡು. ಜೇಜಿ ಹತ್ರ ಹೋಗಿದ್ಯಾ? ಅದು
ಏನು ಮಾಡಿ ಹಾಂ ಟಿಕ್ಕಿ ಹಾಂ ಆಮೇಲೆ ನಮಸ್ತೆ ಮಾಡಿದೆ ಮತ್ತು ಧಾಗ ಕಟ್ಟಾರ ನಿನ್ನ ಕೈಗೆ ತೋರಿಸು. ಓಕೆ ಮತ್ತು ಪ್ರಸಾದ್ನು ಕೊಟ್ಟಾರಲ್ಲ ಇಲ್ಲ ನೋಡಿ ಏನು ಕೊಟ್ರೆ ಪ್ರಸಾದ್ ಏನು ಕೊಟ್ಟಾರ ಅಪ್ಪು. ನೀ ಏನು ಕೇಳ್ತಿ ಜಜ್ಜಿಗೆ ಜಜ್ಜಿ ಪ್ಲೀಸ್ ಹಾಂ ಗಿವ್ ಮೀ ಚಿಪ್. ಹಾಂ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ. ಎಲ್ಲರಿಗೂ ಕೈಗೆ ಧಾಗ ಕಟ್ಟರು, ಆಕಿಗೂ ಕಟ್ಟಾರ ಆದ್ಯಾಗೂ. ಅಲ್ಲಿಂದ ಬಂದು ಇಲ್ಲೇ ಸ್ಟೆಪ್ಸ್ನಾಗೆ ಕುಂತೀವಿ. ಆಕೆ ಪ್ರಸಾದ ತಿಲ್ಲತ್ತಾಳ. ಚಲೋ ಆಯಿತು, ಪೂಜೆ ಎಲ್ಲ ಚಲೋ ಆಯಿತು. ಆರತಿ ಮಾಡಿದ್ವಿ. ಅಂದ್ರೆ ಜಾಸ್ತಿ ಹೊತ್ತು ನಂಗೆ ನಿಂದಿರ್ಲಿಕ್ಕಾಗಲಿಲ್ಲ ಅಲ್ಲಿ, ಯಾಕಂದ್ರೆ ಈಕಿ ಆಟ ಆಡ್ಬೇಕಂತ ಹೋಗ್ಯವಳು ಸ್ಟೇಜ್ ಮೇಲೆ. ಸೊ ಈಕಿನ ಹತ್ರನೇ ಇದ್ದಾನ. ಮಸ್ತ್ ಆಯಿತು ಪೂಜಾ. ಇವಾಗ ಸ್ವಲ್ಪ ಹೋಗಿ ರೆಸ್ಟ್ ಮಾಡಿಕೊಂಡು ಸಂಜೆಗೆ ಇವೆಂಟ್ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ರೆಡಿ ಆಗಬೇಕು. ಎಲ್ಲ ಆಂಟಿ ಎಲ್ಲರೂ ಸೇರಿ ಸುಮ್ಮನೆ ನಿನ್ನ ರಾತ್ರಿ ಮೆಹಂದಿ ಹಚ್ಕೊಂಡಿವಿ. ಮತ್ತು ಈ ಕೈದಿದು ಇದು ಸೇಮ್ ಸ್ಟಿಕ್ಕರ್ಸೇ ಯೂಸ್ ಮಾಡಿ ನಾನು ಈ ಸರಿನೂ. ಯಾಕಂದ್ರೆ ಮೆಹಂದಿ ಹಾಕೋರು ಸಿಗೋದೇ ಇಲ್ಲ. ಅವ್ರ ಹತ್ರ ಒಂದು 10 ಮಂದಿ ಆಲ್ರೆಡಿ ಕ್ಯೂನಾಗಿದ್ದರು. ಅದಕ್ಕೆ ನಾನೇ ಹಾಕ್ಕೊಂಡೆ, ಅದು ಸ್ಟಿಕ್ಕರ್ ಹಾಕ್ಕೊಂಡೆ. ಚಲೋ ಆಗ್ಯದ. ಓಕೆ, ಈಗ ರೆಡಿ ಆಗಿವಿ ಮ್ಯಾಲೆ ಹೋಗ್ಲಿಕ್ಕೆ ಫಂಕ್ಷನ್ ಅಟೆಂಡ್ ಮಾಡೋಕೆ. ಇನ್ನೊಂದು 5-10 ನಿಮಿಷನಾಗ ಸ್ಟಾರ್ಟ್ ಮಾಡ್ತೇನೆ ಅಂದಾಗ ನಾನು ರೆಡಿ ಆಗೀನಿ. ಆದ್ಯ ರೆಡಿ ಆಗ್ಯಾಳ. ಇಲ್ಲಿ ಚಿಕ್ಕು ಅದು ಚಿಕ್ಕು ಮಾಮನೇ ಆಗ್ಬಿಟ್ಟದ. ಅತ್ತಿ ನೋಡ್ರಿ ಫುಲ್ ಸೆಂಟ್ ಹೊಡ್ಕೊಂಡು ಫುಲ್ ಸ್ಟೇಜ್ ಮೇಲೆಲ್ಲ ಗೊತ್ತಾಗಬೇಕಲ್ಲ, ಸ್ವಲ್ಪ ರೆಡಿಯಾಗಿ ಪರ್ಫ್ಯೂಮ್ ಹೊಡ್ಕೊಂಡು ಬಂದೀವತ್ತು. ಈಕೆ ನಾವು ಸ್ಯಾಂಡಲ್ಸ್ ಎಲ್ಲ ಇಟ್ಟಿವಿ. ಒಂದು ಸರ್ಪ್ರೈಸ್ ಅದ, ನೋಡ್ತೇವೆ ಬ್ಲಾಗ್ನ ಕಂಟಿನ್ಯೂ. ಫಂಕ್ಷನ್ನಿಗೆ ಎಲ್ಲರೂ ಆಲ್ರೆಡಿ ಕುಂತು ವೇಟ್ ಮಾಡತ್ತಾರ. ಇಷ್ಟು ತನಕ ಭಜನ್ ಇತ್ತು, ಇಲ್ಲಿ ಭಜನ್ ಕಂಪ್ಲೀಟ್ ಆಗ್ಯದ. ಈ ಕಡೆ ಎಲ್ಲ ಜೆಂಟ್ಸ್ ಅದಾರ, ಈ ಕಡೆ ಲೇಡೀಸ್ ಅದಾರ, ಲೇಡೀಸ್ ಕುಂತಾರ. ಈಗ ಸ್ಟಾರ್ಟ್ ಆಗ್ತದ ಫಂಕ್ಷನ್. ಸೊಸೈಟಿದು ಫಂಕ್ಷನ್ ಸ್ಟಾರ್ಟ್ ಆದ ಕೂಡಲೇ ನಮ್ಮದು ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಇಲ್ಲಿ ದೇವ್ರ ಸಾಂಗ್ ಮೇಲೆ ನಾವು ಡ್ಯಾನ್ಸ್ ಮಾಡೀವಿ. ಈ ಡ್ಯಾನ್ಸಿನ ವಿಡಿಯೋ ನಾ ಆಮೇಲೆ ಹಾಕ್ತೀನಿ, ಫುಲ್ ವಿಡಿಯೋ. ಇದೆಲ್ಲ ನೋಡಿರ್ಬೋದು. ಇವಾಗ ಮತ್ತೆ ಕ್ಯೂ ಒಳಗೆ ನಿಂತೀವಿ ಊಟ ಮಾಡಕ್ಕೆ. ಆದ್ಯನೂ ಡ್ಯಾನ್ಸ್ ಮಾಡಿದ್ಲು. ಆಕೆ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಪ್ರೈಸ್ ಸಿಕ್ತು. ಪ್ರೈಸ್ ತೊಗೊಂಡ ತಕ್ಷಣ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡ್ವಿ. ಮಸ್ತ್ ಇತ್ತು ಊಟ. ಪೂರಿ ಭಾಜಿ ಮತ್ತು ಮಿಕ್ಸ್ ಭಾಜಿ, ಬಜ್ಜಿ, ಐಸ್ ಕ್ರೀಮು ಎಲ್ಲ ಇದ್ದು. ಚಲೋ ಇತ್ತು ಊಟ. ಇಲ್ಲಿ ಆದ್ಯ ಅವ್ರ ಅತ್ತಿನ ಫ್ರೆಂಡ್ಸ್ ಎಲ್ಲ ಬಂದು ನಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ಲತ್ತಿದ್ರು, ಮಸ್ತ್ ಡ್ಯಾನ್ಸ್ ಮಾಡಿರಿ ಅಂತ. ಅವ್ರು ಮರಾಠಿನಾಗ ಮಾತಾಡತ್ತಿದ್ರು. ನನಗೆ ಸ್ವಲ್ಪ ಅರ್ಥ ಆಗ್ಲತ್ತಿತ್ತು, ಬಟ್ ಗೊತ್ತಾಯ್ತು ಕಾಂಪ್ಲಿಮೆಂಟ್ ಮಾಡತ್ತಾರ ಅಂತ. ಫಂಕ್ಷನ್ ಎಲ್ಲ ಮಸ್ತ್ ಆಯಿತು. ಮೇಲೆ ಊಟ ಮಾಡ್ಕೊಂಡು ಮತ್ತು ಐಸ್ ಕ್ರೀಮ್ ತೊಗೊಂಡು ಕೆಳಗೆ ಬಂದ್ವಿ. ಐಸ್ ಕ್ರೀಮ್ ತಿಂದು ಕೊಡ್ತೀವಿ. ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡಿ ನಾನು ಸೋಲೋನು ಮಾಡಿದೆ. ಮತ್ತೊಂದು ಎಂಟ್ರೆನ್ಸ್ ಫಸ್ಟಿಂದ ಗಣೇಶನ್ ಸಾಂಗ್, ವೆಲ್ಕಮ್ ಸಾಂಗ್ ಮಾಡಿದ್ವಿ. ಆಲ್ಮೋಸ್ಟ್ ಆಫ್ಟರ್ 10 years ನಾನು ಡ್ಯಾನ್ಸ್ ಮಾಡೀನಿ. ಭಾಳ ಚಲೋ ಅನ್ನಿಸ್ತು, ಮಸ್ತ್ ಎಂಜಾಯ್ ಮಾಡಿದ್ವಿ. ಪೂರಾ ಬ್ಲಾಗ್ ನೋಡಿರಿ, ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್ ಬಾಯ್.